ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಫೇಶಿಯಲ್ ಅಂದರೆ ಫ್ರೂಟ್ ಫೇಶಿಯಲ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಾಗಿದೆ. ಹೌದು ಫ್ರೆಂಡ್ಸ್, ಹಲವಾರು ಬಗೆಯ ಹಣ್ಣುಗಳಿಂದ ನಾವು ಫೇಶಿಯಲನ್ನು ಮಾಡ್ಕೊಳ್ತಾ ಇರ್ತೀವಿ. ಆದರೆ ನಾನಿವತ್ತು ತೆಗೆದುಕೊಂಡಿದ್ದೀನಿ ಪಪಾಯೆಯಿಂದ ಫೇಶಿಯಲ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಪಪಾಯ ಹಣ್ಣು ಅತಿ ಹೆಚ್ಚು ವಿಟಮಿನ್ ಹಾಗೂ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಈ ಪಪಾಯ ಹಣ್ಣಿನ ಫೇಶಿಯಲನ್ನು ನಾವು ಮಾಡ್ಕೊಂಡು ನಾವು ಮುಖಕ್ಕೆ ಆಗಲಿ, ಕುತ್ತಿಗೆಗಾಗಲಿ, ಕೈಗಳಿಗೆ ಆಗಲಿ, ಕಾಲಿಗಳಿಗಾಗಲಿ ಫೇಶಿಯಲ್ ಥರ ಮಾಡ್ತಾ ಬರೋದ್ರಿಂದ ನಮ್ಮ ಕೈಗಳು ಮಿರುಮಿರ ಅಂತ ಮಿಂಚುತ್ತೆ. ಹಾಗೆ ಮುಖ ಫುಲ್ ಗ್ಲೋ ಆಗುತ್ತೆ, ತುಂಬ ಶೈನಿಂಗ್ ಬರುತ್ತೆ, ಹಾಗೆ ಮುಖ ವೈಟ್ ಆಗುತ್ತೆ, ಕಲೆಗಳೆಲ್ಲ ರಿಮೂವ್ ಆಗುತ್ತೆ, ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ನಾನಿಲ್ಲಿ ಮಾಗಿರೋ ಅಂದರೆ ಹಣ್ಣಾಗಿರೋ ಒಂದು ಪಪಾಯವನ್ನು ತೆಗೆದುಕೊಂಡಿದ್ದೀನಿ. ಇದರಿಂದ ಒಂದು ಒಳ್ಳೆ ಫೇಸ್ ಪ್ಯಾಕನ್ನು ಮಾಡ್ಕೊಳ್ಳೋಣ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇವತ್ತಿನ ರೆಮಿಡಿ. ಇದನ್ನು ನೀವು ಮಾಡಿಕೊಂಡ್ರೆ ನೀವು ಒಂದು ಒಳ್ಳೆ ರಿಸಲ್ಟನ್ನು ನೀವು ಪಡೆದೇ ಪಡ್ತೀರಾ. ಪಪ್ಪಾಯ ಹಣ್ಣು ಕೇವಲ ತಿನ್ನೋಕೆ ಅಷ್ಟೇ ಅಲ್ಲದೆ ನಮ್ಮ ಫೇಸ್ಗೂ ಕೂಡ, ನಮ್ಮ ಸ್ಕಿನ್ಗೂ ಕೂಡ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬಹುದು. ನಾವು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋಕೆ ತುಂಬ ಹಣ್ಣಾಗಿರುವಂಥ ಒಂದು ಪಪ್ಪಾಯವನ್ನು ತೆಗೆದುಕೋಬೇಕು. ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ, ತುಂಡುಗಳನ್ನಾಗಿ ಮಾಡ್ಕೋಬೇಕು. ಈ ಪಪ್ಪಾಯ ಹಣ್ಣಿನಿಂದ ಸಾಕಷ್ಟು ಪ್ರಕಾರದ ಫೇಸ್ ಪ್ಯಾಕ್ಗಳನ್ನು ಮಾಡ್ಕೊಳ್ತಾರೆ. ಆದರೆ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಪಪ್ಪಾಯ ಹಣ್ಣು ಹಾಗೂ ಜೇನುತುಪ್ಪ, ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ತೆಗೆದುಕೊಂಡು ಹೇಗೆ ನಾವು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಜೇನುತುಪ್ಪದಲ್ಲಿ ಔಷಧೀಯ ಗುಣ ಇರುತ್ತೆ. ಇದು ಚರ್ಮವನ್ನು ಬಿಗಿಯಾಗಿ ಇಡುತ್ತೆ, ಚರ್ಮವನ್ನು ಟೈಟ್ ಆಗಿರುವಂತೆ ಮಾಡುತ್ತೆ. ಸುಮಾರು ಜನರನ್ನ ನೀವು ನೋಡಿರ್ಬೋದು, 40 ವರ್ಷ ಆಯಿತು ಅಂತಂದರೆ ಚರ್ಮ ಒಂಥರ ಇಳಿ ಬಿದ್ದಂಗಾಗಿರುತ್ತೆ, ಜೋತ್ ಬಿದ್ದಂಗಾಗಿರುತ್ತೆ. ಅದನ್ನು ಕೂಡ ಟೈಟ್ ಮಾಡುವಂಥ ಶಕ್ತಿ ಈ ಜೇನುತುಪ್ಪದಲ್ಲಿದೆ. ಹಾಗೆ ಜೇನುತುಪ್ಪ ತೇವಾಂಶವನ್ನು ಹಿಡಿದಿಡೋ ಶಕ್ತಿ ಇದರಲ್ಲಿದೆ. ಒಂದು ಸೌಂದರ್ಯವರ್ಧಕವಾಗಿ ನಾವು ಜೇನುತುಪ್ಪನ ಬಳಸ್ಬೋದು. ಲಿಂಬೆಹಣ್ಣು ಕೂಡ ಹಾಗೆ. ನಾವು ಲಿಂಬೆಹಣ್ಣಿನ ರಸವನ್ನು ಫೇಶಿಯಲ್ ಜೊತೆಗೆ ನಾವು ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಮುಖವನ್ನು ಕ್ಲೀನ್ ಆಗಿಡುತ್ತೆ, ಮುಖವನ್ನು ಫ್ರೆಶ್ ಆಗಿಡುತ್ತೆ, ಮುಖದಲ್ಲಿರೋ ಕಲೆಗಳೆಲ್ಲ ಮಾಯ ಆಗುತ್ತೆ, ಟ್ಯಾನ್ ಎಲ್ಲ ಮಾಯ ಆಗುತ್ತೆ, ಹಾಗೆ ರಿಂಕಲ್ಸನ್ನು ಕೂಡ ಕಡಿಮೆ ಮಾಡುತ್ತೆ. ಕಪ್ಪಗಿರೋ ಮುಖವನ್ನು ಕೂಡ ಬೆಳ್ಳಗೆ ಮಾಡೋ ಶಕ್ತಿ ಈ ಲಿಂಬೆ ರಸದಲ್ಲಿದೆ ಅಂತಲೇ ಹೇಳ್ಬೋದು. ತುಂಬ ಜನ ಕಪ್ಪಗಿರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ ಕಪ್ಪಗಿದ್ದೀವಿ ನಾವು ಅಂತ. ಅದನ್ನು ಕೂಡ ರಿಮೂವ್ ಮಾಡೋ ಶಕ್ತಿ ಇದರಲ್ಲಿದೆ ಅಂತಲೇ ಹೇಳ್ಬೋದು. ಪಪಾಯ ಇರ್ಬೋದು, ಜೇನುತುಪ್ಪ ಇರ್ಬೋದು, ಹಾಗೆ ಲಿಂಬೆ ರಸ ಇರ್ಬೋದು, ಸ್ಕಿನ್ಗೆ ಒಂದೊಳ್ಳೆ ಮ್ಯಾಜಿಕ್ ಕೊಡುತ್ತೆ. ಎಂಥ ಡಲ್ ಇರೋ ಫೇಸ್ ಇದ್ರೂ ಕೂಡ ಸದಾ ಫ್ರೆಶ್ ಇರುವಂತೆ ಮಾಡುತ್ತೆ, ಸದಾ ಗ್ಲೋ ಇರುವಂತೆ ಮಾಡುತ್ತೆ, ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ, ರಿಂಕಲ್ ಎಲ್ಲ ರಿಮೂವ್ ಆಗುತ್ತೆ, ಬ್ಲ್ಯಾಕ್ ಇರೋ ಫೇಸನ್ನು ವೈಟ್ ಮಾಡುತ್ತೆ. ಸುಕ್ಕುಗಳಿರ್ಬೋದು, ನರಿಗೆಗಳಿರ್ಬೋದು, ಅವುಗಳನ್ನೆಲ್ಲ ತೆಗೆದು ಹಾಕುತ್ತೆ. ಹಾಗೆ ಚಿಕ್ಕ ಏಜಿಗೆ ತುಂಬ ವಯಸ್ಸಾದ್ರ ಥರ ಕಾಣಿಸ್ತಾ ಇರ್ತಾರೆ, ನರಿಗೆಗಳೆಲ್ಲ ಬಂದುಬಿಟ್ಟಿರುತ್ತೆ, ನೋಡಿದರೆ ಒಂಥರ ಅಸಹ್ಯ ಅನಿಸುತ್ತೆ. ಅದನ್ನೆಲ್ಲ ತೆಗೆದು ಹಾಕಬೇಕು ಅಂತ ಅಂದರೆ ನಾವು ಪದೇ ಪದೇ ಈ ಫೇಸ್ ಪ್ಯಾಕ್ಗಳನ್ನು ಮಾಡ್ಕೊಳ್ತಾ ಬರೋದ್ರಿಂದ ಫೇಸಲ್ಲಿ ಒಂದು ಮ್ಯಾಜಿಕ್ಕೇ ಅಂತ ಆಗ್ಬಿಡುತ್ತೆ. ಅಷ್ಟೊಂದು ಚೆನ್ನಾಗಿ ನಮ್ಮ ಫೇಸು ಗ್ಲೋ ಆಗುತ್ತೆ. ಬಿಸಿಲಿಗೆ ಓಡಾಡೋದ್ರಿಂದ ತುಂಬಾ ಟ್ಯಾನ್ ಆಗಿರುತ್ತೆ, ಮುಖದ ಮೇಲೆ ಒಂಥರ ಕಪ್ಪು 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 ಚಿಕ್ಕೆಗಳೆಲ್ಲ ಆಗಿರುತ್ತೆ. ಅದೆಲ್ಲ ರಿಮೂವ್ ಮಾಡಬೇಕಂದ್ರೆ ಈ ಥರ ನಾವು ಫೇಸ್ ಪ್ಯಾಕ್ಗಳನ್ನು ಪದೇ ಪದೇ ಮಾಡ್ತಾ ಬರೋದ್ರಿಂದ ನಮ್ಮ ಮುಖ ಎಲ್ಲ ಕ್ಲೀನ್ ಆಗುತ್ತೆ. ನಮ್ಮ ಕೈ ಇರ್ಬೋದು, ನಮ್ಮ ಕಾಲು ಇರ್ಬೋದು, ಬಿಸಿಲಿಗೆ ಓಡಾಡೋದ್ರಿಂದ ಟ್ಯಾನ್ ಥರ ಆಗಿಬಿಟ್ಟಿರುತ್ತೆ, ತುಂಬ ಅಸಹ್ಯವಾಗಿ ಕಾಣಿಸ್ತಾ ಇರ್ತೀವಿ. ಈ ಥರ ನಾವು ಫೇಸ್ ಪ್ಯಾಕ್ಗಳನ್ನು ಪದೇ ಪದೇ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಕೆಲವೊಬ್ಬರು ಮುಖಗಳನ್ನು ನೀವು ನೋಡಿರ್ಬೋದು, ತುಂಬ ಡ್ರೈ ಥರ ಆಗಿರುತ್ತೆ, ಒಣ ಮುಖ, ಒಂಥರ ಒಣಗಿರೋ ಥರ ಮುಖ, ಒಣ್ಣಿಗೆ ಬಾಡಿ ಇರುತ್ತೆ ಮುಖ, ಆ ಥರ ಮುಖಗಳಿರುತ್ತೆ ಕೆಲವೊಂದು ಮುಖಗಳು. ಹಾಗೆಯೇ ಕೆಲವೊಂದು ಫುಲ್ ಐಲಿ ಸ್ಕಿನ್, ಹಾಗೆ ಐಲ್ ಥರ ಕಾಣಿಸ್ತಾ ಇರುತ್ತೆ ಮುಖ ಎಲ್ಲ. ಅದೆಲ್ಲ ಹೋಗಬೇಕು ಅಂತಂದರೆ ನಾವು ಈ ಥರ ಫೇಸ್ ಪ್ಯಾಕ್ಗಳನ್ನು ಮಾಡ್ಕೊಳ್ಳೋದ್ರಿಂದ ಮಾತ್ರ ಸಾಧ್ಯ ಹೊರತು ಇಲ್ಲ ಅಂದರೆ ಅದು ಕಂಟ್ರೋಲಿಗೆ ಬರೋದೇ ಇಲ್ಲ. ಮಾರ್ಕೆಟಲ್ಲಿ ಕಾಸ್ಟ್ಲಿ ಪ್ರಾಡಕ್ಟ್ಗಳನ್ನು ಬಳಸ್ತಾ ಇರ್ತೀವಿ, ಅದರಿಂದ ಯಾವುದೇ ರಿಸಲ್ಟು ನಮಗೆ ಸಿಗ್ತಾ ಇರಲ್ಲ. ತುಂಬ ಪ್ರಾಬ್ಲಮ್ಸನ್ನು ಅನುಭವಿಸ್ತಾ ಇರ್ತೀವಿ. ಮೊಡವೆಗಳಾಗ್ತಾ ಇರುತ್ತೆ, ಕಲೆಗಳಾಗ್ತಾ ಇರುತ್ತೆ, ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ನಮೂನೆ ಸಮಸ್ಯೆಗಳನ್ನು ನಾವು ಸ್ಕಿನ್ಗೆ ಸಂಬಂಧಪಟ್ಟಂಗೆ ಅನುಭವಿಸ್ತಾ ಇರ್ತೀವಿ. ಆ ಥರ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋ ಬದಲು ಮನೆಯಲ್ಲೇ ಸಿಂಪಲ್ ಆಗಿ ಈ ಪದಾರ್ಥಗಳಿಂದ ನಾವು ಒಂದು ಒಳ್ಳೆ ಫೇಸ್ ಪ್ಯಾಕನ್ನು ಮಾಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್. ನಾನಿಲ್ಲಿ ಪಪ್ಪಾಯಿ ಹಣ್ಣಿನ ಪೀಸ್ಗಳನ್ನು ಸುಮಾರು 7ರಿಂದ 8 ಆಗುವಷ್ಟು ಪಪ್ಪಾಯಿ ಪೀಸ್ಗಳನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ಇವುಗಳನ್ನ ನೀಟಾಗಿ ಕಟ್ ಮಾಡಿಕೊಂಡು ಚಿಕ್ಕ ಮಿಕ್ಸಿ ಜಾರಿಗೆ ಕೂಡ ಹಾಕ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಕೂಡ ತಗೊಳ್ತಾ ಇದ್ದೀನಿ. ಜೇನುತುಪ್ಪ ನಮ್ಮ ಮುಖವನ್ನು ಕ್ಲೀನ್ ಮಾಡುತ್ತೆ. ಇದನ್ನು ಕೇವಲ ಔಷಧಿಗೋಸ್ಕರ ಅಲ್ಲ, ನಮ್ಮ ಸೌಂದರ್ಯಕ್ಕೂ ಕೂಡ ನಾವು ಬಳಸ್ಬೋದು. ನಮ್ಮ ಮುಖವನ್ನು ಸದಾಕಾಲ ನಾವು ಗ್ಲೋ ಆಗಿ ಇಟ್ಕೋಬೇಕು ಅಂತ ಅಂದರೆ ನಾವು ಜೇನುತುಪ್ಪನ ಪದೇ ಪದೇ ಬಳಸಬೇಕಾಗುತ್ತೆ. ಹಾಗಾಗಿ ನಾವು 1 ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಕೂಡ ತಗೊಳ್ತಾ ಇದ್ದೀನಿ. ಇದು ಫೇಸ್ಗೆ ಸಂಬಂಧಪಟ್ಟಂಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ಮುಖವನ್ನು ಗ್ಲೋ ಆಗಿ ಇಡುತ್ತೆ, ತುಂಬ ಫ್ರೆಶ್ ಆಗುವಂತೆ ಮಾಡುತ್ತೆ. ಹಾಗಾಗಿ ನಾವು
1 ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ತೆಗೆದುಕೊಂಡಿದ್ದೀನಿ. ಹಾಗೆ 7ರಿಂದ 8 ಪೀಸ್ ಆಗುವಷ್ಟು ಪಪ್ಪಾಯ ಹಣ್ಣಿನ ಪೀಸ್ಗಳನ್ನು ಕೂಡ ತೆಗೆದುಕೊಂಡಿದ್ದೀನಿ. ಹಾಗೆ ಲಿಂಬೆ ಹಣ್ಣಿನ ರಸವನ್ನು ಕೂಡ ತಗೊಳ್ತಾ ಇದ್ದೀನಿ. ಸುಮಾರು 7ರಿಂದ 8 ಹನಿಗಳಾಗುವಷ್ಟು ಲಿಂಬೆ ಹಣ್ಣಿನ ರಸವನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನಿಂಬೆ ಹಣ್ಣಿನ ರಸ ನಮ್ಮ ಫೇಸನ್ನು ಕ್ಲೀನ್ ಮಾಡೋದಲ್ಲದೆ ನಮ್ಮ ಹೇರ್ಸನ್ನು ಕೂಡ ಗ್ರೋತ್ ಮಾಡೋ ಶಕ್ತಿ ಇದೆ. ಡ್ಯಾಂಡ್ರಫನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಈ ಲಿಂಬೆ ರಸವನ್ನು ನಾವು ಫೇಸ್ ಪ್ಯಾಕಿಗೂ ಕೂಡ ಯೂಸ್ ಮಾಡ್ಬೋದು. ನಮ್ಮ ಹೇರ್ಸು ಗ್ರೋತ್ ಆಗೋಕ್ಕೂ ಕೂಡ ನಾವು ಯೂಸ್ ಮಾಡ್ಬೋದು. ನಾನಿಲ್ಲಿ 7ರಿಂದ 8 ಹನಿಗಳಾಗುವಷ್ಟು ಲಿಂಬೆ ಹಣ್ಣಿನ ರಸವನ್ನು ಕೂಡ ತೆಗೆದುಕೊಂಡಿದ್ದೀನಿ. ಹೀಗೆ ತೆಗೆದುಕೊಂಡಿರೋ ಈ ಪದಾರ್ಥವನ್ನು ನಾನು ರುಬ್ಕೊಂಡಿದ್ದೀನಿ. ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ ಫೇಸ್ ಪ್ಯಾಕಿಗೆ ಅಂತ. ಇದು ಸ್ಕ್ರಬ್ ಅಲ್ಲ, ಇದು ಫೇಸ್ ಪ್ಯಾಕಿಗೆ ಅಂತ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಹೀಗೆ ನಾನು ಸುಮಾರು 3ರಿಂದ 4 ಟೀ ಸ್ಪೂನ್ ಆಗುವಷ್ಟು ಫೇಸ್ ಪ್ಯಾಕಿಗೆ ಬೇಕಾಗಿರೋ ಕ್ರೀಮು ರೆಡಿ ಆಗಿದೆ ಅಂತಾನೆ ಹೇಳ್ಬೋದು. ಈ ಕ್ರೀಮನ್ನು ನಾವು ನಮ್ಮ ಕೈಗಳಿಗಿರ್ಬೋದು, ಇಲ್ಲ ಕಾಲುಗಳಿಗಿರ್ಬೋದು, ಮುಖಕ್ಕೆ ಇರ್ಬೋದು ಅಪ್ಲೈ ಮಾಡೋಕ್ಕಿಂತ ಮೊದಲು ನಾವು ವಾಶ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ತಾ ಬರಬೇಕು. ಜೆಂಟ್ಲಿಯಾಗಿ ಒಂದು ಸ್ವಲ್ಪ ಗ್ಯಾಪ್ ಬಿಡದಂಗೆ ನೀಟಾಗಿ ಅಪ್ಲೈ ಮಾಡ್ತಾ ಬರಬೇಕು. ಹೀಗೆ ಅಪ್ಲೈ ಮಾಡಿದ ನಂತರ ಸುಮಾರು 20ರಿಂದ 25 ನಿಮಿಷ ಹಾಗೆ ಬಿಡಿ. ಹಾಗೆ ಬಿಟ್ಟು ನಂತರ ಡ್ರೈ ಆದ ನಂತರ ಇದನ್ನು ಮುಖ ವಾಶ್ ಮಾಡ್ತಾ ಇರುವಾಗ ತಣ್ಣೀರಲ್ಲಿ ಆಗಲಿ ಇಲ್ಲ ಅಂದರೆ ನಾರ್ಮಲ್ ವಾಟರಲ್ಲಿ ಆಗಲಿ ವಾಶ್ ಮಾಡ್ತಾ ಇರುವಾಗ ಸ್ಕ್ರಬ್ ರೀತಿ ನಾವು ಮುಖವನ್ನು ವಾಶ್ ಮಾಡ್ತಾ ಬರೋದ್ರಿಂದ ನಮ್ಮ ಮುಖದಲ್ಲಿರುವ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ, ರಿಂಕಲ್ಸ್ ಎಲ್ಲ ಹೋಗುತ್ತೆ, ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೋಗುತ್ತೆ, ಮುಖ ಎಲ್ಲ ಕ್ಲೀನ್ ಆಗುತ್ತೆ, ಮುಖ ಫುಲ್ ಬ್ರೈಟ್ ಆಗುತ್ತೆ, ಶೈನ್ ಆಗುತ್ತೆ, ವೈಟ್ ಆಗುತ್ತೆ. ಎಷ್ಟೇ ಬ್ಲ್ಯಾಕ್ ಆಗಿದ್ರೂ ಮುಖ ವೈಟ್ ಆಗುತ್ತೆ, ಒಂದೊಳ್ಳೆ ಕಲರ್ ಬರುತ್ತೆ, ಮುಖದಲ್ಲಿರುವ ಮೊಡವೆಗಳೆಲ್ಲ ಹೋಗುತ್ತೆ, ಮುಖದಲ್ಲಿರುವ ಕಲೆಗಳೆಲ್ಲ ಮಾಯವಾಗುತ್ತೆ, ಒಂದು ಒಳ್ಳೆ ಮೆರುಗು ಕೊಡುತ್ತೆ, ಮುಖ ತುಂಬ ಶೈನಿಂಗ್ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬಿಸಿಲಲ್ಲಿ ಓಡಾಡೋದ್ರಿಂದ ಕೈಗಳೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ, ಟ್ಯಾನ್ ಥರ ಆಗಿರುತ್ತೆ. ಅದೆಲ್ಲ ರಿಮೂವ್ ಆಗಬೇಕಂದ್ರೆ 8 ದಿವಸಕ್ಕೆ 1 ಸರಿ ಆಗಲಿ, 8 ದಿವಸಕ್ಕೆ 2 ಸರಿ ಆಗಲಿ ಈ ಥರ ನಾವು ಫೇಸ್ ಪ್ಯಾಕನ್ನು ಮಾಡ್ತಾ ಬರೋದ್ರಿಂದ ನಮ್ಮ ಕೈಗಳಿರ್ಬೋದು, ನಮ್ಮ ಕಾಲುಗಳಿರ್ಬೋದು, ನಮ್ಮ ಕುತ್ತಿಗೆ ಭಾಗ ಇರ್ಬೋದು ಕ್ಲೀನ್ ಆಗುತ್ತೆ, ವೈಟ್ ಆಗುತ್ತೆ, ಶೈನಿಂಗ್ ಥರ ಬರುತ್ತೆ, ಯಂಗ್ ಥರ ಕಾಣಿಸ್ತೀವಿ. ತುಂಬಾ ಪವರ್ಫುಲ್ ಆಗಿರುವಂಥ ಹೋಮ್ ರೆಮಿಡಿ ಇದು. ಮನೆ ಮದ್ದು ಅಂತಲೇ ಹೇಳ್ಬೋದು. ಅಷ್ಟು ತುಂಬ ಸಿಂಪಲ್ ಆಗಿದೆ. ಯಾರು ಬೇಕಾದರೂ ಇದನ್ನು ಮಾಡ್ಕೊಂಡ್ಬಿಡ್ಬೋದು. ತುಂಬ ಸಿಂಪಲ್ ಆಗಿರೋ ಮನೆ ಮದ್ದು ಇದು. ಯಾವುದೇ ರೀತಿ ಖರ್ಚಿಲ್ಲದೆ ಆರಾಮಾಗಿ ನಾವು ಮನೆಯಲ್ಲಿ ಮಾಡ್ಕೊಂಡ್ಬಿಡ್ಬೋದು. ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್. ಕೇವಲ 3 ಪದಾರ್ಥಗಳಿಂದ ಅತ್ಯದ್ಭುತವಾದಂಥ ಫೇಸ್ ಪ್ಯಾಕನ್ನು ನಾವು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೂ ಕೂಡ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ನನಗೂ ಕೂಡ ಈ ಫೇಸ್ ಪ್ಯಾಕ್ ತುಂಬಾ ಇಷ್ಟ ಆಗಿದೆ. ಸ್ಕಿನ್ನಿನ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡು ಈ ಫೇಸ್ ಪ್ಯಾಕನ್ನು ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್. Thanks for watching. Don't forget to share, comment, like and subscribe please friends.